ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್ಕಾರ ಒಂದು ಗಲಭೆಯ ಅಥವಾ ಒಂದು ದುರಂತದ ಹಣೆಪಟ್ಟಿಯನ್ನ ಒಬ್ಬ ಅಧಿಕಾರಿ ಮೇಲೆ ಕಟ್ಟಿ ಆತನನ್ನ ಸಸ್ಪೆಂಡ್ ಮಾಡಿದ್ರೆ ಯಾವೆಲ್ಲ ಒಂದು ಆಫ್ಟರ್ ಮ್ಯಾಥ್ ಆಗುತ್ತೆ, ಯಾವೆಲ್ಲ ಒಂದು ಘಟನೆಗಳು ಸಂಭವಿಸ್ತವೆ, ದುರ್ಘಟನೆಗಳಿಗೆ ಅದು ಎಡೆ ಮಾಡಿಕೊಡುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಒಂದು ನೈಜ ಸಾಕ್ಷಿ. ಬಳ್ಳಾರಿಯ SP ಪವನ್ ನಿಜ್ಜಾರು ಅವರನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನಿನ್ನೆ ಹೊರಡಿಸಿತ್ತು. ಡಿಸೆಂಬರ್ 31ನೇ ತಾರೀಕು ಇವ್ರನ್ನ ಬಳ್ಳಾರಿ SP ಆಗಿ ಸರ್ಕಾರ ಅಪಾಯಿಂಟ್ ಮಾಡುತ್ತೆ. ಅಪಾಯಿಂಟ್ ಆದಂಥ 24 ಗಂಟೆಗಳ ಒಳಗಾಗಿನೇ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಫೈರಿಂಗ್ ಆಗುತ್ತೆ. ಓರ್ವ ಅದರಲ್ಲಿ ಸಾವನ್ನಪ್ತಾನೆ. ಹಾಗೂ ಅದರ ಬ್ಲೇಮ್ ಅನ್ನ ಸರ್ಕಾರ ಕಟ್ಟಿದ್ದು SP ಪವನ್ ಅವರ ಮೇಲೆ. ಪವನ್ ನೆಜ್ಜೂರು ಬಹುಶಃ ಅವರು ಬಳ್ಳಾರಿಗೆ ಬಂದು ಬಳ್ಳಾರಿಯಲ್ಲಿ ಯಾವ ಏರಿಯಾ ಎಲ್ಲಿದೆ, ಬಳ್ಳಾರಿಯಲ್ಲಿ ಎಷ್ಟು ತಾಲೂಕುಗಳು ಬರ್ತಾವೆ ಇದನ್ನ ತಿಳ್ಕೊಳ್ಳುವಂಥ ಒಂದು ಅವಧಿಗಿಂತ ಮುಂಚೆನೆ ಅವರು ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಇವರನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ಈ ಒಂದು ನೋವಿನ ಬೆನ್ನಲ್ಲೇ ಮನನೊಂದು ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಯತ್ನ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ತುಮಕೂರಿನಲ್ಲಿರುವಂಥ ಅವರ ಆಪ್ತನ ಫಾರ್ಮ್ ಹೌಸ್ನಲ್ಲಿ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ SP ಪವನ್ ನೆಜ್ಜೂರು ಚಿಕಿತ್ಸೆ ಪಡಿತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ ಏನೆಲ್ಲ ಆಗಬಹುದು, ಆ ಅಧಿಕಾರಿಯ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ವಿಚಲಿತವಾಗಬಹುದು, ಕುಗ್ಗಬಹುದು, ಆತ ಯಾವ ಮಟ್ಟಿಗೆ ಡಿಪ್ರೆಸ್ ಆಗಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ಒಂದು ನೈಜ ಉದಾಹರಣೆ. ಬೆಂಗಳೂರಿನಲ್ಲಿ ಕಾಲ್ ತುಳಿತ ಆಗುತ್ತೆ. ಆನ್ ಗ್ರೌಂಡ್ ನಿಂತ್ಕೊಂಡು ಪೊಲೀಸರು ಡಾಕ್ಟರ್ಗಳ ಕೆಲಸ ಮಾಡ್ತಾರೆ, ಬಾಡಿ ಗಾರ್ಡ್ಗಳ ಕೆಲಸ ಮಾಡ್ತಾರೆ, ಜೊತೆಗೆ ಅವರ ಕೆಲಸ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಆದರೂ ಕೂಡ ಕಾಲ್ ತುಳಿತದಲ್ಲಿ ಕಾರಣವಾಗಿದ್ದು ಪೊಲೀಸರೇ, ಅವರ ಕರ್ತವ್ಯ ಲೋಪನೇ ಇದಕ್ಕೆ ಕಾರಣ, ಈ ದುರಂತಕ್ಕೆ ಅವರೇ ನೇರ ಹೊಣೆ ಅಂತ ಹೇಳಿ ಆ ಹೊಣೆಯನ್ನ ಅವ್ರ ಮೇಲೆ ಹೊರಿಸಿ, ಆ ಬ್ಲೇಮನ್ನ ಅವ್ರ ಮೇಲೆ ಹಾಕಿ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡ್ತು. ಅದು ಟ್ರಿಬ್ಯುನಲ್ಗೆ ಹೋಯ್ತು, ವಾಪಸ್ ಅದು ರೀಕಾಲ್ ಆಯಿತು, ಇವೋಕ್ ಆಯಿತು, ಅದು ಬೇರೆ ವಿಷಯ. ಈಗ ಅಂಥದ್ದೇ ಒಂದು ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಚಾರ್ಜ್ ತಗೊಂಡು 24 ಗಂಟೆ ಆಗಿಲ್ಲ, ಅಷ್ಟು ಬೇಗ ಅಮಾನತು. ಬಹುಶಃ ಬಳ್ಳಾರಿ SP ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಳ್ಳೂ ಇಲ್ವೇನೋ ಪಾಪ SP ಪವನ್ ಅವರು. ಅದಕ್ಕೆ ಮುಂಚೆನೆ ಅವರ ಕೈಗೆ ರಾಜ್ಯ ಸರ್ಕಾರದ ಸಸ್ಪೆನ್ಷನ್ ಆರ್ಡರ್. ಒಬ್ಬ ದಕ್ಷ ಅಧಿಕಾರಿಯ ಲೈಫ್ನಲ್ಲಿ ಸಸ್ಪೆನ್ಷನ್ ಅನ್ನುವಂಥದ್ದು ಒಂದು ದೊಡ್ಡ ಕಪ್ಪು ಚುಕ್ಕೆ ಇದ್ದಂಗೆ. ಬಳ್ಳಾರಿ SP ಪವನ್ ನೆಜ್ಜೂರು ತಮ್ಮ ಸಸ್ಪೆನ್ಷನ್ ಆರ್ಡರ್ನ ಕೈಗೆ ಅವರು ಪಡಿತಾ ಇದ್ದಂತೆ ಅಥವಾ ಅದರ ಬಗ್ಗೆ ಅವರಿಗೆ ಮಾಹಿತಿ ತಿಳಿತಾ ಇದ್ದಂತೆ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ತುಮಕೂರಿನ ಬಳಿ ಇರುವಂತಹ ತಮ್ಮ ಆಪ್ತರ ಫಾರ್ಮ್ ಹೌಸ್ನಲ್ಲಿ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅನ್ನುವಂಥ ಒಂದು ಸುದ್ದಿ ಇದೆ. ಈಗ ಸದ್ಯಕ್ಕೆ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. SP ಆಗಿ ಚಾರ್ಜ್ ತೆಗೆದುಕೊಂಡಂಥ 24 ಗಂಟೆಗಳ ಒಳಗಾಗಿನೇ ಅವರು ಸಸ್ಪೆಂಡ್ ಆಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಶಾಕ್. ಅಂಡ್ ಈಗ ಬರ್ತಿರುವಂಥ ಒಂದು ಮಾಹಿತಿ ಪ್ರಕಾರ SP ಅವರಿಗೆ ಈ ಘಟನೆ ಬಗ್ಗೆ ಅಥವಾ ಇಂಟೆಲಿಜೆನ್ಸ್ ಆಗಲಿ ಯಾರು ಕೂಡ ಇವರಿಗೆ ಒಂದು ಕಿಂಚಿತ್ತು ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ವಂತೆ. ಇದ್ರ ಬಗ್ಗೆ ಅವರಿಗೆ ಐಡಿಯಾನೇ ಇರಲಿಲ್ವಂತೆ.
ಯಾವಾಗ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಯಿತು, ತತ್ಕ್ಷಣಕ್ಕೆ ಏನು ಒಂದು ಪ್ರಿಕಾಷನರಿ ಆಕ್ಷನ್ಗಳನ್ನ ತೆಗೆದುಕೊಳ್ಬೇಕು ಅದನ್ನ SP ಅವರು ತೆಗೆದುಕೊಂಡಿದ್ದಾರೆ. ಆದರೂ ಅದರ ಹೊಣೆಯನ್ನ, ಆ ಬ್ಲೇಮನ್ನ ರಾಜ್ಯ ಸರ್ಕಾರ ಕಟ್ಟಿದ್ದು SP ಅವರ ತಲೆಗೆ. ಆನ್ ಗ್ರೌಂಡ್ ಇದ್ದಂತಹ ಅಧಿಕಾರಿಗಳೆಲ್ಲವೂ ಕೂಡ ಸೇಫ್. ಇನ್ಫ್ಯಾಕ್ಟ್ ಅಲ್ಲಿ ಕೇವಲ ಗಲಭೆ ಶುರುವಾದಂತಹ ಸಂದರ್ಭದಲ್ಲಿ 2 ಕಾನ್ಸ್ಟೇಬಲ್ ಮಾತ್ರ ಇದ್ರು ಅನ್ನುವಂಥ ಮಾಹಿತಿ ಇದೆ. ಆನ್ ಗ್ರೌಂಡ್ ಕಂಟ್ರೋಲ್ ಮಾಡಬೇಕಾಗಿದ್ದದ್ದು ಲೋಕಲ್ ಪೊಲೀಸರು, ಆದರೆ ಅವರೆಲ್ಲರೂ ಸೇಫ್ ಆಗಿದ್ದಾರೆ. ಇದರ ಪರಿವೇ ಇಲ್ಲದಂಥ SP ಪವನ್ ನೆಜ್ಜೂರು ಅಮಾನತಾಗಿದ್ದಾರೆ. ನೆನೆ CM ಸಿದ್ದರಾಮಯ್ಯನವರು ಖುದ್ದಾಗಿ ಮಾಧ್ಯಮಗಳಿಗೆ ಕೊಟ್ಟಂತ ಒಂದು ಹೇಳಿಕೆ ಅದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಅಮಾನತು ಅನ್ನುವಂಥ ಒಂದು ಶಿಕ್ಷೆ ಇದೆಯಲ್ಲ, ಒಬ್ಬ ಅಧಿಕಾರಿಯ ಒಂದು ವರ್ಕಿಂಗ್ ಸ್ಟೈಲ್ಗೆ ಅಥವಾ ಆತನ ಹಿಸ್ಟ್ರಿಗೆ ಒಂದು ಬಿಗ್ ಬ್ಲ್ಯಾಕ್ ಡಾಟ್ ಇದ್ದಂತೆ. ಪವನ್ ನೆಜ್ಜೂರ್ಗೆ ಈ ರೀತಿಯಾದಂಥ ಒಂದು ಸಸ್ಪೆನ್ಷನ್ ಆರ್ಡರ್ ಖಂಡಿತವಾಗ್ಲೂ ಬೇಸರವನ್ನು ತರಿಸಿರುತ್ತೆ, ಕುಗ್ಸಿರುತ್ತೆ. ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಈಗ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಯಾವ ಥರ ಇದೆ ಶ್ರೀಕಾಂತ್? ನಿಜವಾಗ್ಲೂ ರಾಹುಲ್, ಈ ಒಂದು ಘಟನೆ ಆಗ್ಬಾರ್ದಿತ್ತು. ಯಾಕಂದ್ರೆ ಅವರು ಅಧಿಕಾರ ಸ್ವೀಕಾರ ಮಾಡಿದಂತಹ ಒಂದೇ ದಿನದಲ್ಲಿ ಅವರ ಒಂದು ಅಧಿಕಾರ ಕಳೆದುಕೊಂಡಿರುವಂತದ್ದು. ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ ಅವರು ಸಾಕಷ್ಟು ಒಂದು ಯೋಚನೆಗೊಳಗಾಗಿದ್ದಾರೆ. ಅಂದ್ರೆ ನಾನು ಅಧಿಕಾರ ವಹಿಸಿದ ಒಂದೇ ದಿನದಲ್ಲಿ ಈ ತರ ಆಗೋಯ್ತಲ್ಲ ಅನ್ನುವಂತ ಒಂದು ಬಹಳಷ್ಟು ಆಲೋಚನೆಯೊಂದಿಗಿದ್ರು. ಅದೇ ಒಂದು ಬೇಜಾರಲ್ಲಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇನ್ನೂ ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಈ ಬೆಂಗಳೂರಿನ ಅವರ ಖಾಸಗಿ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಒಂದು ಘಟನೆ ನಡೆದ ನಂತರ ಅವರನ್ನ ಹಾಸ್ಪಿಟ್ಲಿಗೆ, ಸ್ಥಳೀಯ ಹಾಸ್ಪಿಟ್ಲಿಗೆ, ಖಾಸಗಿ ಹಾಸ್ಪಿಟ್ಲಿಗೂ ಸಹ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದ್ರೆ ಮಾಹಿತಿಯ ಪ್ರಕಾರ ಅವರಿಗೆ, ನೆಜ್ಜೂರ್ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ರು. ಈ ವಿಷಯ ತಿಳಿದಿರ್ತಕ್ಕಂತಹ ಎಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಅವರ ಆರೋಗ್ಯವನ್ನು ಸಹ ವಿಚಾರಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದೇ ದಿನದಲ್ಲಿ ಈ ರೀತಿಯಾದಂತಹ ಅಚಾತುರ್ಯ ಏನಾಗಿದೆ, ಇದನ್ನ ಜೀರ್ಣಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ಅನ್ನುವಂತ ಒಂದು ಮಾತನ್ನು ಸಹ ಅವರು ಪದೇ ಪದೇ ಹೇಳ್ತಾ ಇದ್ರು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ, ಅವರು ಔಟ್ ಆಫ್ ಡೇಂಜರ್ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡಿಸೆಂಬರ್ 31ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಮಂಡ್ಯ SP ಅವರು ಮೀಡಿಯಾ ಗ್ರೂಪ್ನಲ್ಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ. ಈ ರೀತಿಯಾದಂಥ ಸುದ್ದಿ ಸತ್ಯಕ್ಕೆ ದೂರವಾದಂಥದ್ದು, ಆದರೆ ಅವರು ನೊಂದ್ಕೊಂಡಿದ್ದಂತೂ ನಿಜ. ಸದ್ಯಕ್ಕೆ ಸ್ನೇಹಿತರ ಫಾರ್ಮ್ ಹೌಸ್ನಲ್ಲಿ ಅವರು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಮಂಡ್ಯ SP ಕೊಟ್ಟಿದ್ದಾರೆ. ಖುದ್ದಾಗಿ ಅವರೇ ಪವನ್ ನೆಜ್ಜೂರ್ ಅವ್ರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದನ್ನ ಅವರು ಮೀಡಿಯಾ ಗ್ರೂಪ್ನಲ್ಲಿ ಮಂಡ್ಯ SP ತಿಳಿಸಿದ್ದಾರೆ. ಮಂಡ್ಯ SP ಆಗಿರುವಂಥ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಖುದ್ದಾಗಿ ಪವನ್ ನೆಜ್ಜೂರ್ ಅವರೊಟ್ಟಿಗೆ ಮಾತನಾಡಿದ್ರಂತೆ. ಸ್ನೇಹಿತರ ಫಾರ್ಮ್ ಹೌಸ್ನಲ್ಲಿ ಅವರು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರೇ ಕೊಟ್ಟರಂತೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು, ಯಾವುದೇ ರೀತಿಯಾದಂಥ ಒಂದು ಆತ್ಮಹತ್ಯೆ ಯತ್ನ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಈಗ ತಿಳಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನ್ಯೂಸ್ ಫಸ್ಟ್ IGP ಲಾಭುರಾಮ್ ಅವರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಇದನ್ನ ತಳ್ಳಿ ಹಾಕಿದ್ರು, ನಿರಾಕರಿಸಿದ್ರು. ಈ ರೀತಿಯಾಗಿ ಯಾವುದೇ ಥರದ ಘಟನೆಗಳು ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆತ್ಮಹತ್ಯೆಗೆ ಯತ್ನ ಮಾಡಿದ್ರೋ ಇಲ್ವೋ ಅದಿನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ಖಂಡಿತವಾಗ್ಲೂ ಅವರು ನೊಂದಿದ್ದಾರೆ ಈ ಒಂದು ಸಸ್ಪೆನ್ಷನ್ ಆರ್ಡರ್ನಿಂದ. ಒಬ್ಬ ದಕ್ಷ ಅಧಿಕಾರಿಯ ಒಂದು ವರ್ಕಿಂಗ್ ಸ್ಟೈಲ್ಗೆ ಅಮಾನತು ಅನ್ನುವಂಥ ಒಂದು ಶಿಕ್ಷೆ ಇದೆಯಲ್ಲ, ಒಂದು ದೊಡ್ಡ ಕಪ್ಪು ಚುಕ್ಕೆ. ಕಷ್ಟಪಟ್ಟು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾರದೋ ಪ್ರತಿಷ್ಠೆಗೆ ಇನ್ಯಾರದೋ ಒಂದು ಹವಾ ಮೇಂಟೈನ್ ಮಾಡಬೇಕು ಅಂತಾನೋ ಅಥವಾ ನಮ್ಮ ಪಾರುಪತ್ಯ ಜಿಲ್ಲೆಯಲ್ಲಿ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ಶಿಕ್ಷೆ ಆಗುತ್ತೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ರಾಜ್ಯ ಸರ್ಕಾರದ ನಿರ್ಧಾರಗಳು ಎಂತೆಂಥ ದುರಂತಗಳಿಗೆ ಎಡೆ ಮಾಡಿ ಕೊಡ್ಬೋದು ಅಂತ.